ಹಾಯ್ ಹಲೋ ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಕೊತ್ತಂಬರಿ ಫಿಶ್ ಫ್ರೈ ತೋರಿಸ್ತಾ ಇದ್ದೀನಿ. ಇದು ಚೈನಾ ಪಾಂಪ್ಲೆಟ್ ಅಂತ ಅದು ತೊಗೊಂಡಿದ್ದೀನಿ ನಾನು. ಹಾಗೆ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಲಿಂಬೆಹಣ್ಣಷ್ಟು ಹುಣಸೆ ರಸ ಪಲ್ಪ್ ಅದು ಎಲ್ಲ ಹಿಂಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 6ರಿಂದ 7. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಆಗಲ್ಲ ಅಂದರೆ ಖಾರದ ಪುಡಿ ಯೂಸ್ ಮಾಡ್ಬೋದು. ಬೆಳ್ಳುಳ್ಳಿ 1.25 ಬಾಲು, ಶುಂಠಿ 1 ಇಂಚು, ಕೊತ್ತಂಬರಿ 1.25 ಕಟ್ಟು ಅಂದರೆ 1.25 ಬಂಚ್ ತೊಗೊಂಡಿದ್ದೀನಿ, ಪೆಪ್ಪರ್ 1 ಸ್ಪೂನು, ಹಾಗೆ ಅರಿಶಿನ. ಓಕೆ, ಈಗ ನೆಕ್ಸ್ಟ್ ಮೆಥಡ್ ತೋರಿಸ್ತೀನಿ. ಅರಿಶಿನೂ ಪೆಪ್ಪರ್ ಆ್ಯಡ್ ಮಾಡ್ತಿದ್ದೀನಿ ಮಿಕ್ಸಿ ಜಾರಿಗೆ. ಹಾಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಈಗ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ನಾನು ಇದನ್ನು. ಅಕ್ಕಿ ಹಿಟ್ಟು ಕೂಡ ಇದರಲ್ಲೇ ಹಾಕಿ ರುಬ್ಕೊಳ್ತಿದ್ದೀನಿ. ಅವಾಗ ಬೈಂಡಿಂಗಿಗೆ ಚೆನ್ನಾಗಾಗತ್ತೆ, ಚೆನ್ನಾಗಿ ಅಪ್ಲೈ ಆಗುತ್ತೆ. ಇನ್ನೊಮ್ಮೆ ಬ್ಲೆಂಡ್ ಮಾಡ್ತೀನಿ. ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಡಿಪ್ ಆದರೂ ಮಾಡಿರಿ, ಇಲ್ಲ ಕೈಯಿಂದ ಅಪ್ಲೈ ಮಾಡೋದಿದ್ರು ಮಾಡಿ. ಈ ಥರ ಈಸಿ ಆಗಿಬಿಡುತ್ತೆ ಡಿಪ್ ಮಾಡಿದ್ರೆ. ನೋಡಿ, ಎಲ್ಲ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮ್ಯಾರಿನೇಟ್ ಆಗಲಿ, ಒಂದು ½ ಆನ್ ಅವರ್ ಬಿಡ್ತೀನಿ. ಓಕೆ, ಎಲ್ಲ ತವಾ ಮೇಲೆ ಹಾಕಿದ್ದೀನಿ ಫಿಶ್ ಫ್ರೈ. ಕೋರಿಯಂಡರ್ ಫಿಶ್ ಫ್ರೈ ಮಾಡ್ತಾ ಇರೋದು, ಕೊತ್ತಂಬರಿ ಸೊಪ್ಪಿನ ಫಿಶ್ ಫ್ರೈ. ಇದು ಚೈನಾ ಪಾಂಪ್ಲೆಟ್ ತೊಗೊಂಡಾಗಿರೋದು ನಾನು. ಓಕೆ, ಎಲ್ಲ ಈಗ ಉಲ್ಟಾ ಮಾಡಿದ್ದೀನಿ. ಈಗ ಸ್ವಲ್ಪ ಫ್ರೈ ಆಗಲಿ. ಹೇಗೆ ಅನಿಸ್ತಾ ಇದೆ ಗೈಸ್? ಬಾಯಲ್ಲಿ ನೀರು ಬರ್ತಾ ಇದೆಯಾ? ಓಕೆ, ನೋಡಿ ಹೇಗೆ ಅನ್ನಿಸ್ತಿದೆ ಅಂತ.